ಗುಡ್ ಮಾರ್ನಿಂಗ್. ಮುಂಜಾನೆ ಬಡಿಸೋಬೇಕಾಗಿತ್ತ ನೀನು? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ಲಾಗ್ ಶುರು ಮಾಡಕತ್ತೀವಿ. ಕೋಳಿ ಕಾಳಕ್ಕಾಗ್ತಾಳ ಮಹಾರಾಣಿ. ಓ ಗುಡ್ ಮಾರ್ನಿಂಗ್ ಸರ್ ದೇವ. ನಮ್ಮ ಗೌರಿ ಹಾಲು ಹಿಂಡನಿ ಸಗಣಿ ಗುಡಿಸ್ಬೇಕಾ. ಇವಷ್ಟ ನೋಡ್ರಿ ನಮ್ಮ ಕೋಳಿ. ಈ ಸಲ 2, 4, 6, 8, 10, 12, 14, 15 ಅಷ್ಟ ಅದಾವ. ಬ್ಲ್ಯಾಕಿ ಬಂದಿದ್ದ ಕೈ ನಗ್ತತ್ತಿದೆ, ಅದಕ್ಕೆ ಇದಂದ್ರೆ ಇಷ್ಟ ಆಗಂಗಿಲ್ಲ ನಂಗೆ. ಇಲ್ಲಿ ಹಾವು ಏನಾರು ಇರ್ಬೋದು, ಅದು ಮಗನ ನೋಡಾಕದಂತಂದ್ರೆ. ಇಲ್ಲಿ ಹಾವು ಇದ್ರೆ ಬಿಡಂಗೇನೇ ಇಲ್ಲ. ಸೂರ್ಯದೇ ನೋಡ್ರಿ ಏನು ಮಸ್ತ್ ಕನ್ಸಾಕತ್ತೆ. ಊಟ ಮಾಡಿದ್ದೀನಿ. ಅಜ್ಜ ಅಮ್ಮ ಇನ್ನೂ ಊಟ ಮಾಡಿರ್ತಿಲ್ಲ, ಅಲ್ಲೇ ಒಳಗೆ ಕದಾಕ ಮಕ್ಕೊಂಡಿದ್ರ. ಇವ ಅಪ್ಪ ಇನ್ನೂ ಊಟ ಇಲ್ಲೇನಿಲ್ಲ, ಬಂದಾವ ಜಗಳಕ್ಕೆ ಬಂದಾನೊಮ್ಮೆ ಅತ್ತಾಗಿಂದ. ನೀವು ಹೋಗಕ್ಕಿಂತ ಮುಂಚೆ ಬಂದಿದ್ದೇನೋ? ಇಲ್ಲ, ನಾ ಹೋದಿಂದ ಬಂದಾನ. ನೀವು ಊಟ ಮಾಡಿದಿಲ್ಲ? ನಾ ತಿನ್ನಿ ಅಕ್ಕಿ ಕೊಟ್ಟಿದ್ನಿ, ಇಟ್ಟ್ಯಾಗ ತೆಗೆದಿಟ್ಟಿದ್ನಿ. ಇಟ್ಟ್ಯಾಗ ತಿನ್ನಲಿಲ್ಲ. ಇಲ್ಲ, ಹೆಸ್ರ ಇದ್ದ. ಊಟ ಫಸ್ಟ್ ಮಾಡಿದ್ದೆ, ನಾವು ತಿನ್ನಲಿಲ್ಲ. ಕೊಟ್ರು. ಹೌದು, ಥಂಡಿವ ದಿನಕ್ಕೆ ದಿನ ಥಂಡಿ ಜಾಸ್ತಿನೂ ಆಗತ್ತೈತಿ. ಗೌರಿ ಬಂದಾಕೈತೆ. ಮೊದಲೆಲ್ಲ ದನಗಳ ಮನೆ ಒಳಗೆ ಕಟ್ತಿದ್ರ. ಫಸ್ಟ್ ಎಂಟ್ರೆನ್ಸ್ ಮನೆ ಹೆಂಗಿರ್ತಿದ್ವು ಅಂದ್ರೆ ಹೊರಗೆ ಕಟ್ಟೈತಿ ಏನಾರು ಇರ್ತಿದ್ದು ಬಾಗ್ಲ. ಅದ್ರ ನೆಕ್ಸ್ಟ್ ದಂದಕ್ಕಿ ಅಂತ, ದನ ಕಟ್ಟಾಕ ಹಕ್ಕಿ ಅಂತಾರೆ. ಒಂದೊಂದು ಕಡೆ ಹಕ್ಕಿ ಅಂತಾರೆ, ಒಂದೊಂದು ಕಡೆ ದಂದಕ್ಕಿ ಅಂತಾರೆ. ಹಂಗೆಲ್ಲ ಇರ್ತಿದ್ದು. ಈಗ ಸಪ್ರೇಟಿವ್ ಒಂದು ಮನಿನ ಮಾಡ್ತಾರೆ. ಗೋಮೂತ್ರದ ಸ್ಮೆಲ್ ಮತ್ತು ಸಗಣಿ ಸ್ಮೆಲ್ ಒಂಥರ ಪರಿಮಳ ಇರ್ತೈತಿ. ಇದು ಕ್ಯಾನ್ಸರ್ ಅಂತ ಕಾಯಿಲೆನ ಗುಣಪಡಿಸುವಂಥ ಶಕ್ತಿ ಇರ್ತೈತಂತೆ. ಅದೇ ತಿಪ್ಪೆ ತೆಗೆದು ಅದನ್ನ ತಿಪ್ಪೆ ಹಂಗೆ ತೆಗೆದು ತಿಪ್ಪ್ಯಾಗ ಹಿಂಗೆ ಮಾಡಿ ಹೋಗತ್ತಲ್ಲಿ. ಹಂಗೆ ಹಿಂಗೆ ಮಾಡಿ ಆ ಕಡೆ ಹೋಗಿ ಇಷ್ಟು ತೆಗೆದುಕೊಂಡು ಇಲ್ಲಿ ಹಾಕೋದು ಕಲಾಗ ಶ್ರೀಗರಿ ಬುದ್ಧಿ ಬೇಡ ಒಂದಿಟ್ಟು ನಿನಗ ಹೊಲ್ಸಾಟಲ್ಲ. ಮಾಡಂದ್ರೆ ಏನಾರ ಮಾಡ್ತಾರೆ. करी चा कसं
ನಮ್ಮ ಮನೆಯವ್ರ ಬೆಳಗ್ಗೆ 5 ಗಂಟೆಗೆ ಬಂದಾರ ಪಪ್ಪ ಕಬ್ಬು ಹೇರಿದ್ರಂತೆ ರಾತ್ರಿ. ಹಾಂ ಫೋನ್ ಹಚ್ಚಿದ್ರು ನೋಡು ಮಂಜು. ಚಾ ನೋಡ್ರಿ ನೋಡ್ರಿ ಇದನ್ನ ಚಾ ಕೆನೆ ಎಲ್ಲ ಬಿಟ್ಬಿಡೈತಿ. ವೆಂಕಟೇಶ ಮೊತ್ತಕೊಂದಿ ಸೋಸಲಿ ಚಾ. ಒಂದಿಷ್ಟು ಹಾಲು ಇಟ್ಕೊಂಡೇನಿ. ಇವತ್ತು ನಾನು ಹಾಲು ಹಿಂಡೇನಿ, ಸಗಣಿ ಕುಡ್ಸೀನಿ. ಥಂಡಿ ಅಂದ್ರೆ ಥಂಡಿ ಅಲ್ರಿ, ಆ ಮನೆ ಥಂಡಿ ಐತಿ ನಮ್ಮಲ್ಲಿ. ದೇವ್ರಿ ವಿಡಿಯೋ ಮಾಡಕತ್ತೆ ನಾನು. ಹೌದು ಅದನ್ನ ಹೇಳಿದ್ರ ಹೇಳ್ತೇನಂತಂದೆ. ಇಲ್ರಿ ಅಂದ್ರ ಇಲ್ಲ ಹೊರಗೆ ಹೋಗ್ಯಾರ್ರಿ ಅಂತಾನೆ. ಚಾರ್ಲಿಗೆ ಸಾಗೈತೆ. ನಾ ವಿಡಿಯೋ ಮಾಡಾಕತ್ತೇನಿ. ಕಬ್ಬಂತರು ರಾತ್ರಿ ಸುತ್ತಿ ಹೆಂಗ ಹೇರಿದಾರ ಅವರು, ಬೆಳತಾನ ಹೇರಿದಾರಲ್ಲ. ನಮ್ ಕಬ್ಬ್ ಆಚಗಡೆ ಹೊಲದ ಕಬ್ಬ್ ಕಡ್ಯಾಕ್ ಬಂದಾರ್ನ ತಂಪತ್ನೇ ಮೇಳಿಸ್ಬೇಕ್ರಿ. ಹಂಗದ ಸಣ್ಣ ರೈತರು ಇದ್ರ ಇನ್ನು ಜಗ್ಗಾನೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲ ಬಂದಾಗ ಕರೆ. ಈಗ ಬೆಳಗ್ಗೆ ನೋಡ್ತೇನೆ ನಂಗೆ ನಿದ್ದೆನ ಹತ್ತಿಲ್ಲ. ನಿದ್ದೆ ಕತ್ತಿಲ್ಲ ಯಾಕೆ ಬರ ಹಂಗ ಬಿಡಪ್ಪ, ಅದು ನಿದ್ದೆ ಹತ್ತದಲ್ಲ. ಒಟ್ಟ ನಿದ್ದೆ ಹತ್ತಲಿಲ್ಲ. 5 ಗಂಟೆಗೆ ಬಂದಾರ ಪಾಪ ನಮ್ಮ ಮನೆಯವ್ರು. 5 ಗಂಟೆಗೆ ಬಂದು ನೋಡಿ ಇಷ್ಟು ಕೆನೆ ಚಾ ಇಷ್ಟು ಕೆನೆ ಬಿಟ್ಟು ಖರ್ಚಿಗತ್ತ ಇಲ್ಲ. ಈಗ ಇವತ್ತು ಏನೇನೈತಿ ಅಂದ್ರೆ ಏನ್ ಡ್ರಿಕ್ ತೆಗಿಬೇಕು ಮಠ ಎಷ್ಟು ಮಡ್ಡ ಅರ್ಶಾರ ನಿನ್ನ ಅಂತ ಕೇಳಿದ್ರು ಅವರು. ಫೋನ್ ತರವಾಗಿ ಹಸ್ತ ನಾವು ಏನು ಒಂದು ಕಟ್ಟಿನೂ ಕ್ಲಿಯರ್ ಮಾಡ್ಲಿ ಅವ್ರು ಹೆಂಗೆ ಹರ್ಸೋದು ಹಾಳು ಹಚ್ತೀರಿ ನಮ್ಮ ಮಡ್ಡ ಅರ್ಸಕ್ಕ ಹಚ್ಚೋದು ಮತ್ತೆ ಏನೈತ. ನಾವು ಅವತ್ತೊಂದಿನ ಹೋಗಿ ಇದನ್ನ ತೊಗೊಂಬಂದೀವೆಲ್ಲ ಒಣಗಬೇಕಿತ್ತಿದ ಒಣಗೈತಿ. ಈಗ ಬಡಿಯಾಕತ್ತೆ ನೋಡಿ. ನಾವು ಸಣ್ಣವರಿದ್ದಾಗೆಲ್ಲ ಇದನ್ನ ರಾಶಿ ಮಾಡೋದು ನೋಡಿಲ್ಲ ಬೆಳೆದವ್ರ. ಈಗ ನಾವು ಮಾಡಾಕತ್ತೀವಿ ರಾಶಿ. ಆಗೆಲ್ಲ ಭಾಳ ಇದನ್ನ ಮಾಡ್ತಿದ್ರು. ಮುಂಜಾನೆ ಎದ್ದು ಕುಶನ್ನ ಕೊಯ್ದು ಇದನ್ನ ತಂಪತ್ನಾಗ ಇದ್ರದ್ದು ಹೊಟ್ಟೆ ಬಂಗಾರ ಇದ್ದಂಗೆ ದನಗಳಿಗೆ ಅಷ್ಟು ಚಲೋ ಇದೆ ಹೊಟ್ಟೆ. ಈಗೆಲ್ಲ ನಾವು ಏನು ಮಾಡ್ತೇವೆ ಅಂದ್ರೆ ಮೆಷನ್ಗೆ ಹಾಕಿಸ್ಬಿಡ್ತೇವೆ. ಹೊಟ್ಟೆ ಹಿಡಿತಾರೆ, ಹಿಡಿದು ಮಾರೋರು ಮಾರ್ತಾರೆ. ಇದು ರಾತ್ರಿ ಟೈಮಲ್ಲಿ ಹಾಕ್ತಿದ್ದು. ಹೊಟ್ಟೆನೇ ಹಿಡ್ದಿಲ್ಲ ಇದನ್ನು. ಇದೆಲ್ಲ ಲೇಟ್ ಉಳಿದಿದ್ದು ಇದ್ರೊಳಗೆ ಇದ್ದಿದ್ದು ಅಷ್ಟೇ ನಮ್ಗೆ ತಿನ್ನಕ್ಕೆ ನೋಡಿ. 10 ಕ್ವಿಂಟಲ್ ಏನು ಆತಿದ್ದು. 3 ಎಕರೆ ಕಡಿಮೆ ಕಿಟ್ಟು ಚಲೋ ಆಗೈತೆ. ಅದೆಲ್ಲ ಬೇಷ್ ಹೊಂಟೈತಿ. ನಮಗೆಲ್ಲ ಚಲೋ ನೋಡ್ರಿ, ಬೆಳಿಬೇಕು. ಬಟ್ ಫಸ್ಟ್ ಒಬ್ಬೊಮ್ಮ ತಾಯಿ ಎಷ್ಟು ಕೊಡ್ತಾವಲ್ಲ ಅಷ್ಟು ಖುಷಿ ಪಡೋದು. ಬೆಳಿಗ್ಗೆ ದೊಡ್ಡದಿತ್ತ ಇದು ಕೈಯಾಗ ಒಳ್ಳೆ ಆಗತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತ ಪ್ರೆಸೆಂಟ್ ಮಾಡಕತ್ತಿರೋದ ಇವು ಇಳಕಲ್ ಸೀರೆ ನೋಡ್ರಿ. ಪ್ಯಾಕಿಂಗ್ ಮಾಡಿದ್ದು ಇದು ಅಡ್ರೆಸ್ ಹತ್ತಿರ ಇಟ್ಟಿದ್ದು ವಾಪಸ್ ವಿಡಿಯೋ ಮಾಡಾಕತ್ತೀನಿ.
ಯಾಕಂದ್ರೆ ನನ್ಗೆ ವಿಡಿಯೋ ಮಾಡಕ್ಕೆ ಅಷ್ಟು ಟೈಮ್ ಸಿಗಂಗಿಲ್ಲ. ನಾನು ಫೋಟೋಸ್ ಹಾಕಿರ್ತೇನಲ್ಲ, ಕಲರ್ ಕಾಂಬಿನೇಷನ್ ನೋಡ್ರಿ ಏನು ಸಖತ್ತಾಗದಾವ. ಇದ್ರೊಳಗೆ ಬ್ಲೌಸ್ ಮತ್ತು ಪಲ್ಲು ಹೆಂಗೆ ಬರ್ತೈತೆ ಅಂತ ತೋರಿಸ್ತೇನೆ. ಇದು ಸೆರಗಿನ ಪಾರ್ಟ್. ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರ್ತೈತಿ. ಇಲ್ಲೇನು ಬಾರ್ಡರ್ ಕಲರ್ ಏನು ಬರ್ತೈತಲ್ಲ ಸೇಮ್ ಅದೇ ಥರ ಬರ್ತೈತಿ. ನಿಮ್ಗೆ ಇದರಲ್ಲಿ ಕಲರ್ಸ್ ಸಾಕಷ್ಟು ಕಲರ್ಸ್ ಸಿಗ್ತಾವೆ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಬೇಕು ನೋಡ್ರಿ ಆ ಕಲರ್ನ ತೊಗೋಬೋದು. ನಾನು ಕಲರ್ ಚಾರ್ಟ್ ಹಾಕಿರ್ತೇನೆ ನನ್ನ ವಾಟ್ಸಪ್ಪಲ್ಲಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಒಂದೊಂದು ಕಲರ್ದು ನಂಗೆ ತೋರ್ಸಕ್ಕೆ ಸ್ವಲ್ಪ ಟೈಮ್ ಸಾಕಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿರಿ. ಇಲ್ಲಿ ಒಂದು ಸ್ಮಾಲ್ ಚೆಕ್ಸಲ್ಲಿ ಇದಾವೆ, ಬೆಸ್ಟ್ ರೀಸನಬಲ್ ರೇಟಲ್ಲಿ ಇದಾವೆ ಇವು ಅಂತೂ. ಈ ಥರ ಪ್ರತಿಯೊಬ್ಬರಿಗೂ ತಗೊಳಕ ಈಸಿ ಆಕೈತೆ ಮತ್ತು ವೇಟ್ ಮಾಡಿದಾಗ ಸಿಕ್ಕಾಪಟ್ಟಿ ಕಂಫರ್ಟಬಲ್ ಅಂತ ಅನಿಸ್ತೈತಿ. ಇದ್ರೊಳಗೂ ಸಹಿತ ಕಲರ್ ಸಿಗ್ತಾವ. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಯಪ್ಪ ಥಂಡಿ ಅಂದ್ರೆ ಥಂಡಿ ಹೇಳಕ್ಕಾಗಿಲ್ಲ. ನಮ್ಮ ಕಡೆ ಅಂದ್ರೆ ಸಿಕ್ಕಾಪಟ್ಟಿ ಥಂಡಿ ಶುರು ಆಗ್ಬಿಟ್ಟೈತಿ ಈ ವರ್ಷ ಅಂತೂ. ಇಷ್ಟೊಂದು ಥಂಡಿ ಇದ್ರಕ್ಕೆ ಇಲ್ಲ ಅಂತ ಅನಿಸ್ತೈತಿ ಈಗ ಒಂದು 4-5 ವರ್ಷದ ಹಿಂದ್ಗಡೆ. ಯಾಕಂದ್ರೆ ನಮ್ಮ ಕಡೆ ನೋಡ್ರಿ ಹೊಳೆ ಇಲ್ಲ, ಒಂದು ಸಮುದ್ರ ಇಲ್ಲ, ಹಳ್ಳ ಇಲ್ಲ, ಕೊಳ್ಳ ಇಲ್ಲ, ಕೆರೆ. ಈಗ ನೀರೆಲ್ಲ ಇದನ್ನ ಮಾಡಿರ್ತಾರಲ್ಲ ಕೆರೆ ಅಂತ ಹೇಳ್ತಾರೆ, ಕೆರೆ ಇಲ್ಲ, ಏನೂ ಇಲ್ಲ. ಇದು ಹೆಂಗಂದ್ರೆ ನಮ್ಮ ಏರಿಯಾ ಮರುಭೂಮಿ ಇದ್ದಂಗಿದೆ. ಹಂಗೆ ಇದನ್ನು ಸಿಕ್ಕಾಪಟ್ಟಿ ಥಂಡಿ. ಅದ್ರೊಳಗ ನಮ್ ಕಡೆ ಮಳಿನ ಬಾಳ್ ಕಡಿಮೆ, ಬಾಳ ಅಂದ್ರೆ ಬಾಳ ಕಡಿಮೆ ನಮ್ ಕಡೆ. ಈ ವರ್ಷ ಅಂದ್ರೆ ಮಳಿದಾಗಿಲ್ಲ. ಈಗ ನಮ್ಮ ಮನೆ ಒಂದು ಸಣ್ಣ ಒಂದು ಹಾಳೆ ಇದೆಲ್ಲ, ನಾನು ಮಳೆ ಆದಾಗೆಲ್ಲ ತೋರಿಸಿರ್ತೇನೆ, ಅದು ಹರಿದು ಹೋಗ್ಬೋದು. ಈ ವರ್ಷ ಅದಕ್ಕೆ ನೀರ ಬಂದಿಲ್ಲ. ಅಷ್ಟಿದ್ದು ಅಂದ್ರೆ ಆ ಕಡೆ ಎಲ್ಲ ಮಳೆ ಆಗೈತಿ, ಅದಕ್ಕೈತೆ ಅಥವಾ ಈಗ ಎಲ್ಲಾ ಕಡೆನೂ ಥಂಡಿ ಶುರು ಆಗೈತಲ್ಲ, ಏನ ಕಾದೈತೆ ಗೊತ್ತಿಲ್ಲ ಭೂಮಿಗೆ ಗಂಡ ಅಂತಾರ. ಹಂಗಾಗಿ ಥಂಡಿ ಇರ್ಬೋದೇನೋ. ಬರೀ ಬಿಸಿ ಬಿಸಿ ಚಾ ಕುಡಿಯೋಣಂತ ನಮ್ ಗೌರಿ ಫ್ರೆಶ್ ಹಾಲಿನು. ನಮ್ಮ ಮನೆಯವ್ರು ಕುಡಿದ ಆಚೆ ಕಡೆ ಹೊಲಕ್ಕೆ ಹೋದ್ರ ಕಬ್ಬು ಹೇರಾಕತ್ತಾರಂತ. ಇವ್ರು ಮಡ್ಡ ಇದು ಮಾಡ್ಬೇಕಲ್ಲ, ಯಪ್ಪ ಕಬ್ಬು ಕಡಿತಾರ. ಸಣ್ಣ ರೈತರಿದ್ರ ಉರ್ಲ ಹಾಕೊಳ್ಳೋದು ಹಂಗ ಅದಾರ ಅವ್ರು. ಅಲ್ಲೇಟ್ ಸಣ್ಣ ಹುಡುಗರು ನಾನು ತೋರ್ಸಿಲ್ಲ, ಸಣ್ಣ ಹುಡುಗರು ಅದಾವು. ಅಲ್ಲೇಟ್ ಕಡಿತಾರ. ಅದು ಒಡ್ಡಿನ ಹೊಲ ಕಲ್ಲಿಲ್ಲ, ನಮ್ದೈತಲ್ಲ ಹಿಂಗ್ ಕಲ್ಲಿಲ್ಲ. ಒಡ್ಡಿನ ಹೊಲ ಇಷ್ಟಿಷ್ಟುದ್ದ ಕೋಲಿ ಬಿಡ್ತಾರಲ್ಲ, ಇಷ್ಟಿಷ್ಟುದ್ ಕೋಲಿ ಬಿಡ್ತಾರ. ಮೇಡ ಮಡ್ಡ ಇಟ್ಟಿಟ್ಟ ಒಂದೊಂದ್ ಮಳ ತುಣುಕ್ ಹಾಕಿರ್ತಾರ. ಅವ್ನ ಅಲ್ಲೇ ಬಿಟ್ಟು ಬಿಡ್ತಾರ ಹೊಲ್ದಾಗಲ್ಲ. ಹಾಕೊಳಂಗೇನೇ ಇಲ್ಲ. ಇನ್ನೇ ನಮ್ಮ ಮನೆಯವರು ಅವ್ರಿಗೇನೋ ಮೊನ್ನೆ ನಾನು ಹೋದಾಗ ಸಣ್ಣ ಹುಡುಗರು ಇದ್ದಲ್ಲ, ನಮ್ಗೆ ತಿನ್ನಾಕ ಬಿಸ್ಕಿಟ್ ತಂದು ಕೊಡ್ರಿ ಅಂತ ಹೇಳೇನೋ. ಬಿಸ್ಕಿಟ್ ತಂದು ಕೊಡ್ರಿ ಅಂತ ಹೇಳಿ ಅಂತ ಅಂದ್ರ ನಮ್ಮ ಮನೆಯವ್ರು ಇಷ್ಟು ಹುಡುಗರಿಗೆ ಬಿಸ್ಕಿಟ್ ಕೊಟ್ಟಾರ. ನಮ್ಗ ಹಿಂಗೆ ಯಾರಾದ್ರೂ ಹಿಂಗೆ ಉಣ್ಸಾಕ ತಿನ್ಸಾಕ ನಮ್ಗೆ ಏನು ಇದು ಅನ್ಸಂಗಿಲ್ಲ, ಯಾರಾದ್ರೂ ಕೊಡ್ತೇವಿ. ಬಟ್ ಏನಕ್ಕೈತೆ ಅಂತಂದ್ರ ಅದನ್ನ ಜಾಸ್ತಿ ಜನ ಮಿಸ್ಯೂಸ್ ಮಾಡ್ಕೋತಾರೇನೋ. ಮತ್ತ ಪಾಪ ಸಣ್ಣ ಮಕ್ಕಳು ನೋಡಿದ್ರೆ ಜೀವ ಮರತೈತಿ. ಪಾಲಕ್ ನೋಡ್ರಿ, ನಮ್ಮ ಹೊಲ್ದಾಗಿನ ಪಾಲಕ್. ಇವತ್ತು ಪಾಲಕ್ ಹಾಕಿ ಸಾರು ಕಾಸ್ತೀನಿ. ಅವರಿಬ್ರು ನಾವು ತಿನ್ನಂಗಿಲ್ಲ ಅಂತಾರ. ಇದನ್ನೊಂದ ಮಾಡಿಡ್ತೇನೆ, ಮತ್ತೇನು ಮಾಡಂಗಿಲ್ಲ. ಬೇರೆ ಪಲ್ಯ ಗಿಲ್ಯ ಇದನ್ನೊಂದ ಮಾಡಿಟ್ನೆ ಅದ್ರ ತಾವು ತಿಂತಾರ. ಅವ್ರ ಕಬ್ಬು ಕಡಿದ್ ನೋಡಿದ್ರೆ ಹೊಲ್ದಾಗ ಒಂದ್ ತಾಸು ನಿಂದ್ರಸ ಕೊಡಬಾರ್ದು ಅಂತ ಅನಿಸ್ತೈತಿ. ಹಂಗ ಕಬ್ಬು ಕಡಿತಾರ. ಆದ್ರೆ ಬೇರೆ ಆಪ್ಷನ್ ಇರಂಗಿಲ್ಲ ಎಲ್ರು ನಮಗೂ ರೈತರಿಗೆ. ಇನ್ನೊಂದು ವಿಷಯ ಅಂದ್ರೆ ನಮ್ದು ಕಬ್ಬಿನ ಬಿಲ್ ಎಲ್ಲ ಬಂದ್ಬಿಟ್ಟಿತ್ತು. ನಾವು ವರ್ಷಾಂಗ್ಲೇ ಬೆಳೆಸಿ ಮತ್ತ ಅದನ್ನ ಕಳಿಸಿ ರೊಕ್ಕಕ್ಕೋಸ್ಕರ ವೇಟ್ ಮಾಡ್ಬೇಕ. ಈಗೆಲ್ಲ ಅವಾಗೆಲ್ಲ ಹೋರಾಟ ಮಾಡಿ ಅದು ಇದು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಪ್ಪ, ಕೆಲವ್ರದ್ದು ತಮ್ಮ ವ್ಯೂಸ್ ಲೈಕ್ಗೋಸ್ಕರ ಏನೆಲ್ಲ ಮಾತಾಡಿದ್ರಿ. ಈಗ ಯಾರಾದ್ರೂ ಕೇಳ್ತಾರೆ ಏನ್ರಿ ರೈತದ ಕಬ್ಬು ತಗೊಂಡಿರಿ ಬಿಲ್ ಕೊಡ್ರಿ ಅಂತೇಳಿ. ಬೆಳಗಾವಿ ಹಾಕ್ತಾರಲ್ಲ ಅದನ್ನ ನೋಡಿ ಹಾಕೋರ್ ಕಬ್ಬು ಇದು ರೇಟ್ ಕಬ್ಬಿಂದ ಹಿಂಗೆಲ್ಲ ಇರ್ತೈತಿ ನೋಡ್ರಿ. ರೈತರಿಗೆ ಕೊಡಾಕ ಎಷ್ಟೆಲ್ಲ ಇದನ್ ಮಾಡ್ತಾರ. ಹಂಗಾಗಿ ಆದಷ್ಟು ಹಳ್ಳಿಲಿರೋ ಮಕ್ಕಳಿಗೆ ಹೆಂಗಂತಂದ್ರೆ ಎಜುಕೇಶನ್ ಕೊಡಿಸ್ರಿ. ನಮ್ಮ ಕಡೆ ಎಜುಕೇಶನ್ಗೆ ಅಷ್ಟೊಂದು ಮಹತ್ವ ಕೊಡಂಗಿಲ್ಲ. ಈಗೆಲ್ಲ ಕೊಡ್ತಾರ, ಬಟ್ ಅದು ಅರ್ಧಂಬರ್ಧನ. ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ರಿ. ಅವ್ರಿಗೆ ಎಜುಕೇಶನ್ ಇರ್ಬೇಕು, ವಿತ್ ಬಿಸ್ನೆಸ್ ಮಾಡಾಕನು ಅನುಕೂಲ ಆಗೋ ಥರ ನಾವು ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ಯಾಕಂದ್ರೆ ರೈತರ ಕಷ್ಟ ಎಷ್ಟು ಪಡ್ತಾರಂತ ಪರ್ಸನಲ್ ನಮ್ಗೆ ಗೊತ್ತು. ನಾವು ರೈತರ ಮನ್ಯಾಗ ಹುಟ್ಟಿ ಬೆಳೆದವ್ರ. ಇಂಥದನ್ನೆಲ್ಲ ಹೇಳಿದ್ರೆ ಕೆಲವ್ರಿಗೆ ಇದಾಕೈತಿ.
ನಾವು ವರ್ಷಾನ್ಗಂಟ್ಲೆ ದುಡ್ದಾಗ ನಮ್ಗೆ 1 ಲಕ್ಷ ರೂಪಾಯಿ ಹಬ್ಬಬ್ಬ ಅಂದ್ರೆ ಹೊಲ ಭಾಳ ಇತ್ತಂತಂದ್ರೆ 2 ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಸಿಗ್ತೈತಿ. 2 ಲಕ್ಷದಿಂದ 3 ಲಕ್ಷ ರೂಪಾಯಿ. ಅದ್ರೊಳಗೆ ಅರ್ಧ ನಾವು ಹೊಳೆ ಭೂಮಿ ತಾಯಿಗಿನ ಹಾಕಿರ್ತೇವಿ. ಇನ್ನು 1.5 ಲಕ್ಷ ರೂಪಾಯಿದೊಳಗ ನಾವು ವರ್ಷಾನ್ಗಂಟ್ಲೆ ಬದುಕ್ಬೇಕ. ಹಾಕೊಳಕ್ ಬಟ್ಟೆ ಆಗ್ಲಿ, ಉಡಾಕ, ತಿನ್ನಾಕ, ಜಡ್ಡ ಬ್ಯಾನಿ ಬಂದ್ರ, ಏನಾರ ಫಂಕ್ಷನ್ ಅದು ಇದು ಹಿಂಗೇನಾದ್ರೂ ಇದ್ದ ಎಲ್ಲಾನು ಅದ 1.5 ಲಕ್ಷ ರೂಪಾಯಿ ನಾವು ಬದುಕ್ಬೇಕ. ಬರೀ ರೈತರ ಜೀವನ ಹೆಂಗಾಗೈತಂದ್ರೆ ಅಡ್ಜಸ್ಟ್ಮೆಂಟ್ ಆಕೈತಿ. ಕೆಲವ್ರು ಹೇಳ್ತಾರ, ಎಂತವ್ರು ಹೇಳ್ತಾರ 100 ಎಕರೆ 50 ಎಕರೆ 200 ಎಕರೆ ಹೊಲ ಇದ್ದವ್ರ ನಾವು ಹಂಗಿರ್ತೇವಿ ಹಿಂಗ್ ಬದುಕ್ತೇವೆ ಅಂತ ಹೇಳಿ. ರಿಯಾಲಿಟಿ ನಿಜವಾಗ್ಲೂ ಹಂಗಿರಂಗಿಲ್ಲ. ಅದ ಎಲ್ಲಿ ಟ್ರಿಪ್ ಹೋಗಕ್ ಆಗಂಗಿಲ್ಲ, ಮಕ್ಳಿಗೆ ಚಲೋ ಅರ್ಬಿ ತಂದು ಕೊಡಕ್ ಆಗಂಗಿಲ್ಲ, ಅವ್ರ ಇಷ್ಟ ಕಷ್ಟ ನೋಡ್ಕೊಳಕ್ ಆಗಂಗಿಲ್ಲ, ಮಕ್ಕಳನ್ನ ಸಹಿತ ಎಲ್ಲಾರ ಟ್ರಿಪ್ ಪತಿ ಕಳ್ಸಕ್ ಆಗಂಗಿಲ್ಲ. ಈ ತರ ಇರ್ತೈತಿ. ಪ್ರತಿ ದಿನಾನು ಈ ತಂದೆ ತಾಯಿಗಳು ಏನಕ್ಕೈತಂದ್ರ ಕಷ್ಟದಲ್ಲಿನ ಸಾಯೋವರೆಗೂ ಕಷ್ಟದಲ್ಲಿನ ದಿನ ಕಳಿಬೇಕಾಕೈತಿ. ಹಂಗಾಗಿ ಆದಷ್ಟು ಎಜುಕೇಶನ್ ಮಹತ್ವ ಕೊಡ್ಬೇಕು. ಬಟ್ ನಮ್ಮ ಮನ್ಯಾಗ 3 ಹುಡುಗರು ಏನು ಇಲ್ಲ. ನಾವ್ ಹೇಳಿ ನಾವ್ ಹೇಳ್ಬೋದಷ್ಟ. ಅವ್ರನ್ನ ಹೊಡ್ಯಾಕ ಬಡ್ಯಾಕ ಅಧಿಕಾರ ನಮ್ಗಿರಂಗಿಲ್ಲ. ಅದು ಹಣೆ ಬರ. ಇನ್ನೊಂದು ಒಬ್ಬೊಬ್ರ ತಲೆಗೆ ವಿದ್ಯೆ ಹತ್ತೈತಿ, ಒಬ್ಬರ ತಲೆಗೆ ವಿದ್ಯೆ ಹತ್ತಂಗಿಲ್ಲ. ಬಟ್ ಕಲ್ತವ್ರನ್ನು ಉದ್ಧಾರಕ್ಕಾರ, ಕೆಲವ್ರು ಕಲಿತವ್ರನ್ನು ಹಾಳಾಗ್ತಾರ, ಕೆಲವ್ರ ಕಲೀದ ಅಂದ್ರೆ ಅದಪ್ಪ ಸ್ವಲ್ಪ ಕಲ್ತವ್ರನ್ನು ಸಹಿತ ಬಿಸ್ನೆಸ್ ಮಾಡ್ಕೊಂಡು ಇದನ್ನ ಮಾಡ್ತಾರೆ. ಎಕ್ಸಾಂಪಲ್ ನಾನು ಅದೇನಿ. ಈ ಕಡೆ ಹೊಲದ ಕೆಲಸ ಮಾಡ್ತೇವೆ, ಈ ಕಡೆ ಬಿಸ್ನೆಸ್ ಮಾಡ್ತೇನೆ, ಎಲ್ಲಾನು ಮಾಡ್ತೇನೆ. ಈ ತರ ಎಲ್ಲ ಮಿಕ್ಸ್ ಇರ್ಬೇಕು. ಮಿಕ್ಸ್ ಇದ್ದಾಗ ನಮ್ಗೆ ಏನಕ್ಕೈತೆ ಅಂದ್ರೆ ನಮ್ಮ ಸಣ್ಣ ಪುಟ್ಟ ಕನಸುಗಳನ್ನ ಈಡೇರಿಸ್ಕೊಳಕ ಅನುಕೂಲ ಆಕೈತಿ. ನಾವೀಗ ಏನಕ್ಕೈತಂದ್ರ ಕೆಲವೊಂದ್ ಟೈಮ್ ಕೆಲವೊಂದ್ ಸಾಲನ ತಕೊಂಡಿರ್ತೇವೆ, ಬಡ್ಡಿ ಸಾಲ ಎಲ್ಲ ತಕೊಂಡಿರ್ತೇವೆ. ಕೆಲವೊಂದ್ ಟೈಮ್ ರೊಕ್ಕ ಇರ್ಲಿಲ್ಲ ಅಂದ್ರೆ ಬೀಜ ಗೊಬ್ಬರಕ್ಕೆಲ್ಲ ಬಡ್ಡಿ ಸಾಲ ತಕೊಂಡಿರ್ತೇವೆ. ಈಗ ಕಪ್ ಹೋದ್ ಖುಷಿ ರೊಕ್ಕ ಬರ್ತೈತಿ ಬಿಡಪ್ಪ ಅಂತೇಳಿ ನಾವು ಖುಷಿಯಿಂದ ಇರ್ತೇವೆ. ಕಪ್ ನಾವು ಹೊಲ್ದಾಗಿಂದ ಹೋದಿಂದ ತಿಂಗಳಾನ್ಗಂಟ್ಲೆ ಅದು ರೊಕ್ಕನ ಬರಲಿಲ್ಲ ಅಂದ್ರೆ ಈ ಕಡೆ ಬಡ್ಡಿನೂ ಬೆಳಿತಿರ್ತೈತಿ, ಯಾಕಂದ್ರೆ ನಮ್ ರೊಕ್ಕನೂ ಸರಿಯಾಗಿ ಬರಂಗಿಲ್ಲ. ರೈತರ ಜೀವನ ಒಂದಲ್ಲ ಎರಡಲ್ಲ ಕಷ್ಟ ಹೇಳ್ಕೊಳಕ. ಇಷ್ಟೆಲ್ಲ ಇದ್ರು ಖುಷಿಯಾಗಿರ್ತೇವಿ. ಅದೊಂದು ಭೂಮಿ ತಾಯಿ ಸೇವೆ ಮಾಡೋದಕ್ಕೇನೋ ಗೊತ್ತಿಲ್ಲ, ಬಟ್ ಖುಷಿಯಾಗಿರ್ತೇವಿ. ಇವತ್ತಿನ ಲಾಗ್ ಹೆಂಗ್ ಹೋಗ್ತದೆ ಅಂತ ನೋಡೋದಂತ. ಸದ್ಯಕ್ಕೆ ಪಾಲಕ್, ಆಲೂಗಡ್ಡಿ, ಏನೇನ್ ತರಕಾರಿ ಐತಿ ನೋಡ್ಬೇಕ. ಎಲ್ಲ ಮಿಕ್ಸ್ ಮಾಡಿ ಸಾರು ಕಾಸ್ಬೇಕ. ಸಾರು ಕಾಸಿ ನಮ್ಮ ಮನೆಯವ್ರು ಆಚೆ ಕಡೆ ಹೊರಗೋಗ್ಯಾರ, ಅವ್ರಿಗೆ ಎಷ್ಟು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಯೋಚನೆ ಮಾಡಕ್ ಪಾಲಕ್ ಬಜ್ಜಿ ಗಿಜ್ಜಿ ಅವ್ರು ಏನು ಇಷ್ಟೆಲ್ಲ ಪಡಂಗಿಲ್ರಿ. ನಮ್ಗೆ ಅದ ಕಷ್ಟ. ನಾನು ವೆರೈಟಿ ಮಾಡ್ಬೇಕು, ನೀವು ಎಣ್ಣೆ ತಿನ್ನಿಸ್ಬೇಕು, ನಾನು ತಿನ್ಬೇಕು, ನಮ್ ದೇವಿ ಅಂತ ನಮ್ಕೊಂಡಿದ್ದಕ್ಕೆ ತಿನ್ಬೇಕು ಅಂತ. ಅವ 2 ಹುಡುಗರು ಈ ಮಾತು ಕೇಳಿದ್ರೆ ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಐತಿಲ್ಲ ಅಂತಲ್ಲ, ಯಾಕಂದ್ರೆ ಅವ್ರಲ್ಲೇ ಇರ್ತಾರ. ಹಂಗಾಗಿ ಏನಿಲ್ಲ. ಈಕಿ ಇಲ್ಲೇ ಬರ್ತಾಳ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ತಾಳ. ಇಲ್ಲೇ ಅದಾಳಂತ ನೀವು ಅನ್ಕೊಂಡ್ರಿ, ನಿಮ್ ತಪ್ಪು ಕಲ್ಪನೆ ಅದ. ಆಕೆಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತಾಳ. ಹೊಳೆ ಹೋಗಿ ಮಧ್ಯೆ ಹೋಗಿ ಅಲ್ಲೇನು ಆಕೆ ಕೆಲಸ ಇರ್ತೈತಲ್ಲ ಎಲ್ಲಾನು ಮಾಡ್ಕೊಂಡ್ ಬರ್ತಾಳ. ಮುಂಜಾನೆ ಕಸ ಬಾಂಡೆ ತೆಗಾಕತ್ತಿದ್ದಾಳಕ್ಕೆ. ನಾನು ಪಾಲಕ್ ತೊಗೊಂಬರಾಕ್ ಹೋದಾಗ ಬಂಡಾಯಿ ಕಸ ಮತ್ತ ಹಿಂಗ ಅಡಿಗೆದು ಏನಾದ್ರು ಅನ್ನ ಸಾರು ಪಲ್ಯದ ಏನಾದ್ರು ಮಾಡೋದಿದ್ರೆ ಮಾಡಿ, ಅಲ್ಲಿ ನೀರ್ ಹಾಸೋದಿದ್ರು ನೀರ್ ಹಾಸಿ, ಮತ್ ದನಗಳನ್ನೆಲ್ಲ ಕಟ್ಟಿ ಅವಕ್ಕೆಲ್ಲ ಮೇವ್ ಹಾಕಿ ನೀರ್ ಕುಡಿಸಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತಾಳ. ಹೊಳೆ ಸಂಜೆ ಮುಂದೆ ಹೊಕ್ಕ ಮತ್ ದನ ಕಟ್ಟಿ ಅವಕ್ಕೆಲ್ಲ ನೀರ್ ಕುಡಿಸಿ ಮೇವ್ತಿ ಹಾಕಿ, ಮತ್ತೇನಾದ್ರು ಅಡ್ಗಿತಿ ಮಾಡಲ್ಲ ಅಂತ ಅನ್ಸದೆ, ಯಾಕಂದ್ರೆ ಇಲ್ಲೇ ಬರ್ತಾಳ. ಇಲ್ಲೇ ಒಂದೊಂದ್ಸಲ ಊಟ ಮಾಡ್ತಾಳ, ಒಂದೊಂದ್ಸಲ ಅಲ್ಲೇ ಹೋಗಿ ಮಾಡ್ತಿರ್ಬೋದು. ಇಲ್ಲಿ ಏನಾರಿದ್ರೆ ಇಲ್ಲಿ ಕೆಲಸ ಮಾಡ್ತಾಳ. ಇದ್ರ ಸಣ್ಣ ಹಿಂಗ ಎಣ್ಣೆ ಒಳಗೆ ಹಿಂಗ ಇದು ಮಾಡೋದು, ಬಜ್ಜಿ ಮಾಡೋದ ಸಣ್ಣ ತಗೋದಿಡ್ಲ ಬಜ್ಜಿ ಮಾಡಕ ಅಂತೇಳಿ. ಅಂದ್ರೆ ಭಾಳ ಕೆತೆ ಮಾಡ್ತೈತೆ ಅಂತ ಇಂಥರ ಇಷ್ಟ. ದೊಡ್ಡದಾದ್ರೆ ಎಣ್ಣೆ ಭಾಳ ಹಾಕ್ಬೇಕಾಕೈತಿ, ಅದಕ್ಕೋಸ್ಕರ ಸಣ್ಣ ತಕೊಳ್ಳೋದು. ನೋಡೋಣ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅನ್ಕೊಳಕತ್ತೀನಿ. ಮತ್ತೆ ಹೊಲ್ದಾಗ ಜಗ್ಗಿದ್ ಪಾಲಕ್. ಇಲ್ಲಿ ಕಡೆ ನಮ್ಮ ಕಡೆ ಪಾಲಕ್ ಇಲ್ಲಿ ಹಳ್ಳಿ ಇರ್ತೈತಲ್ಲ, ಅಷ್ಟೊಂದು ಯೂಸ್ ಮಾಡಂಗೇನೆ, ತೊಗೊಳಂಗೇನಿಲ್ಲ. ಪಾಲಕ್ ರೈಸ್ ಮಾಡ್ಬೋದು. ಮೊನ್ನೆ ನಾನು ಪಾಲಕ್ ಬಜ್ಜಿ ಮಾಡ್ಬೋದು, ಪಾಲಕ್ ಚಪಾತಿ, ಪಾಲಕ್ ಪೂರಿ, ಪಾಲಕ್ ರೊಟ್ಟಿ, ಮತ್ತೆ ಪಾಲಕದ ಇದನ್ನಷ್ಟ ಪಾಲಕ್ ಅಷ್ಟೇ ಇದನ್ನ ಮಾಡಿ ಚಪಾತಿ, ಅನ್ನ. ನಾನು ಸಾರು ಕಾಸ್ಬೇಕಾದ್ರೆ ತೊಗರಿಬೇಳೆ ಕುದಿಸ್ಕೊಂಡಿರ್ತೀನಿ.
ಕುದಿಸ್ಕೊಂಡು ಇದು ಎಲ್ಲ ತರಕಾರಿ ಏನೇನು ಇರ್ತೈತಲ್ಲ ಮನ್ಯಾಗ, ಗಜ್ರಿ ಇದ್ರೆ ಗಜ್ರಿನೂ ಹಾಕಿರ್ತೀನಿ, ಸೌತೆಕಾಯಿ, ಆಲೂಗಡ್ಡೆ ಮತ್ತು ಮೂಲಂಗಿ ಇದ್ರೆ ಮೂಲಂಗಿ, ಸೊಪ್ಪು ಯಾವುದಾದ್ರೂ ಇದ್ರೆ ಈ ಪಾಲಕ್ ಆಗತ್ತಲ್ಲ ಆ ಪಾಲಕ್ ಇದನ್ನಿಷ್ಟನ್ನು ಹಾಕಿ ಕುದಿಸ್ಕೋತೇನೆ. ಸ್ವಲ್ಪ ಅರ್ಶಿಣ ಪುಡಿ, ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ವಿ ಅಂದರೆ ಉಪ್ಪು ಬರೋಂಗಿಲ್ಲ ಅಂಥೇಳಿ ಈಗ ಅದನ್ನು ಅಲ್ಲಿಟ್ಟು ಈಗ ಇಲ್ಲೇ ಮಜ್ಜಿಗೆ ಕಡ್ಯಾಕಂಥೇಳಿ ಬಂದೀನಿ. ಇನ್ನು ಮಜ್ಜಿಗೆ ಕಡೆದ ನೆಕ್ಸ್ಟ್ ಹಂಗೆ ಇವತ್ತಿನ ವಿಡಿಯೋ ಹೇಗೆಲ್ಲ ಹೊಕ್ಕೈತೆ ಅಂತ ನೋಡೋಣ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೋತೀನಿ. ಭಾಳಷ್ಟು ಜನ ಏನು ಮಾಡ್ತೀರಿ ಅಂದ್ರೆ ಪಾಕೆಟ್ ಹಾಲು ತೊಗೊಂಬಂದು ಅದ್ರದ್ದು ಕೆನೆ ತೆಗೆದು ಅದನ್ನು ಬೆಣ್ಣೆ ಮಾಡ್ಕೋತೀರಿ. ಆ ಥರ ಬೆಣ್ಣೆ ಮಾಡ್ಕೊಂಡ್ರೆ ಅದ್ರೊಳಗೆ ನಮಗೆ ಸಿಗೋ ಅಂಥ ಬೆನಿಫಿಟ್ ಸಿಗೋಂಗಿಲ್ಲ ಅಂತ. ಈಗ ನಾವು ಹಾಲು ಕಾಸಿ ಮೊಸರು ಮಾಡಿ ಹೆಪ್ಪು ಹಾಕಿ ಮೊಸರು ಮಾಡಿ ಮಜ್ಜಿಗೆ ಕಡ್ದು ಬೆಣ್ಣೆ ಏನು ತೆಗಿತೀವಲ್ಲ ಅದು ಬೆಸ್ಟ್ ತುಪ್ಪ ಅಂತ ನಮಗಾಗಲಿ ಮಕ್ಕಳಿಗಾಗಲಿ ತಿನ್ನೋಕೆ. ನಾನೊಂದು ಹಂಗೆ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಒಬ್ಬರು ಡಾಕ್ಟ್ರು ಹೇಳಿರೋದನ್ನು ನಾನು ನೋಡಿದೆ. ಯಾಕಂದ್ರೆ ಅವರು ಅಷ್ಟು ಅನುಭವ ನಮಗಿರಂಗಿಲ್ಲ. ಮೊದಲೆಲ್ಲ ಹೆಪ್ಪಾಕಿನ ಮಜ್ಜಿಗೆ ಮಾಡ್ತಿದ್ರು, ಮೊಸರು ಮಾಡಿ ಮಜ್ಜಿಗೆ ಮಾಡ್ತಿದ್ರು. ಈಗೆಲ್ಲ ನಾವು ಏನು ಮಾಡ್ತೀವಿ ಗೊತ್ತೇನ್ರಿ, ಈಗೆಲ್ಲ ಒಂದು ಫ್ಯಾಷನ್ ಆಗಿಬಿಟ್ಟೈತಿ. ಹಾಲು ತರೋದು, ಹಾಲು ಕಸೋದು, ಅದನ್ನ ಕೆನೆ ತೆಗೆದು ಫ್ರಿಜ್ ಮಾಡ್ಕೊಂಡ್ಬಿಟ್ಟೇವಲ್ಲ, ಹೊಸ ಹಿಂಗಾಗ್ಲೇ ಇಟ್ಕೊಂಡು ತಿನ್ನುವಂಥದ್ದು. ಫ್ರಿಜ್ಜಲ್ಲಿ ಕೆನೆ ತೆಗೆದು ಸ್ಟೋರ್ ಮಾಡಿಟ್ಟು ಆಮೇಲೆ ಒಂದಿನ ಅದನ್ನು ಕೆನೆ ಎಷ್ಟನ್ನು ಇದನ್ನು ಮಾಡಿ ಬೆಣ್ಣೆ ಮಾಡ್ಕೋತೀವಿ. ಅದರೊಳಗೆ ಈಗ ಮೊಸರು ಮಾಡ್ಬೇಕಾದ್ರೆ ಅದ್ರಲ್ಲೊಂದು ಬ್ಯಾಕ್ಟೀರಿಯಾ ಇರ್ತೈತಿಲ್ಲ, ಆ ಬ್ಯಾಕ್ಟೀರಿಯಾ ಇರಲಿಲ್ಲ ಅಂದ್ರೆ ಅದು ಬೆಣ್ಣೆ ಹೆಂಗೆ ಅನಿಸ್ಕೋತೈತಿ ಅಂತ ನನಗೆ ಅಂತ ಹೇಳಾಕತ್ತಿದ್ರೆ ನನಗೆ ಅದು ನೋಡಿ ನಿಜ ಅಂತ ಅನಿಸ್ತು. ಬಟ್ ನಾನು ಹಂಗೆ ಯಾವತ್ತೂ ಮಾಡೋಂಗಿಲ್ಲ. ಯಾಕಂದ್ರೆ ನಾವು ಮಜ್ಜಿಗೆ ಮಾಡ್ತೀವಲ್ಲ, ಮಜ್ಜಿಗೆ ಮಾಡಿ ಇದು ಮೊಸರು ಮಾಡ್ತೀವಲ್ಲ, ಮೊಸರು ಮಾಡಿ ಮೊಸರಿಂದ ಮಜ್ಜಿಗೆ ಕಡಿಬೇಕಾದ್ರೆ ಬೆಣ್ಣೆ ಬರ್ತೈತಿಲ್ಲ, ಆ ಬೆಣ್ಣೆನ ನಾವು ತಿನ್ನೋಕ್ಕಾಗಲಿ ದೀಪ ಹಚ್ಚೋಕ್ಕಾಗಲಿ ಬಳಸ್ತೀವಿ. ಅದಷ್ಟು ಕೆಲವೊಂದಿಷ್ಟು ನಮಗೆ ಗೊತ್ತಿರೋಂಗಿಲ್ಲ. ನಾವು ಏನೇನೋ ಅಡ್ಡದಾರಿ ಹಿಡ್ಕೊಂಡಿರ್ತೀವಿ, ಅದರಿಂದ ಕೆಟ್ಟ ಪರಿಣಾಮಗಳನ್ನು ನಾವು ಎದುರಿಸ್ಬೇಕಾಕೈತಿ. ದೇಹದಲ್ಲಿ ಆಗುವಂಥ ಕಾಯಿಲೆಗಳಿಂದಾಗಿ ನಾವು ಏನೋ ತಿನ್ನಲಿ, ಯಾಕಂದ್ರೆ ನಮ್ಗೆ ಸ್ವಲ್ಪ ವಯಸ್ಸಾಗಿರ್ತೈತಿ, ನಡಿತೈತಿ. ಈಗಿನ ಮಕ್ಕಳಿಗೆ ನಾವೇನಂತಂದರೆ ಎಲ್ಲ ಎಷ್ಟು ಚಲೋ ಆಹಾರನ ಮಕ್ಕಳಿಗೆ ಕೊಡ್ತೀವಲ್ಲ ಅಷ್ಟು ಅವರು ಆರೋಗ್ಯವಂತರಾಗಿರ್ತಾರೆ. ಅಷ್ಟು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಏನೋ ತಿಳುವಳಿಕೆ ಅಂತ ಅದು ಏನು ಬರ್ತೈತಲ್ಲ ಸ್ವಲ್ಪ ಜಾಸ್ತಿ ಆಕೈತೆ ಅಂತಲೇ ಹೇಳ್ತೇನೆ ನಾನು. ಅದನ್ನು ಯಾರಾದರೂ ಫಾಲೋ ಮಾಡೋರಿದ್ರೆ ಫಾಲೋ ಮಾಡ್ರಿ. ಯಾಕಂದ್ರೆ ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಒಳ್ಳೆಯದನ್ನು ನಿಮ್ಗೆ ಹೇಳಿರ್ತೀನಿ. ಕೆಲವರು ತಗೊಳ್ಳೋರಿದ್ರೆ ಫಾಲೋ ಮಾಡೋರಿದ್ರೆ ಮಾಡ್ಬೋದು. ಯಾಕಂದ್ರೆ ಮೊದಲೆಲ್ಲ ನೋಡಿ ಫ್ರಿಜ್ ಇರಲಿಲ್ಲ, ಏನೂ ಇರಲಿಲ್ಲ. ಹಾಲಿನಿಂದ ಮೊಸರಿನಿಂದ ಮಜ್ಜಿಗೆಯಿಂದ ಬೆಣ್ಣೆಯಿಂದ ತುಪ್ಪ, ಇದೇ ಇರೋದಲ್ಲ ಮೊದಲಿನ ಸಂಪ್ರದಾಯನೂ. ನಾವೀಗ ನೀವು ನೋಡ್ತಿರ್ಬೋದು, ನೀವು ಯಾವುದೇ ಸೆಲೆಬ್ರಿಟಿ, ಸೀರಿಯಲ್ ಆ್ಯಕ್ಟ್ರೆಸ್ ಆಗಲಿ, ಫಿಲ್ಮ್ ಆ್ಯಕ್ಟ್ರೆಸ್ ಆಗಲಿ ಅವ್ರು ನೋಡಿದ್ರೆ ಅಂದ್ರೆ ಅವ್ರು ಹಳೆಯ ಸಂಪ್ರದಾಯನ ಫಾಲೋ ಮಾಡ್ತಾರೆ. ಅವರ ಸ್ಕಿನ್ಗಾಗಲಿ ಮತ್ತೊಂದು ಊಟದ ವಿಷಯದಲ್ಲ ಎಲ್ಲನೂ ಹಳೆಯದನ್ನು ಫಾಲೋ ಮಾಡ್ತಾರೆ. ಬಟ್ ಈಗ ಸಾಕಷ್ಟು ಪ್ರಮೋಷನ್ ವಿಡಿಯೋನ ನೋಡ್ತಿರ್ಬೋದು ನೀವು. ಆ ಕ್ರೀಮ್ ಹಚ್ಕೋರಿ, ಈ ಕ್ರೀಮ್ ಹಚ್ಕೋರಿ ಅಂತೇಳಿ ಒಂದು ಸತ್ಯನ ಅರ್ಥ ಮಾಡ್ಕೋರಿ. ಯಾರು ಯಾವ ಕ್ರೀಮ್ನು ಯೂಸ್ ಮಾಡೋಂಗಿಲ್ಲ. ಮುಖದ ಮೇಲೆ ಪಿಂಪಲ್ ಇದ್ದರೆ ರಾತ್ರಿ ಮಲ್ಕೋಬೇಕು, ಫ್ರೆಶ್ ಕೊಬ್ಬರಿ ಎಣ್ಣೆನ ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡು ಸ್ವಲ್ಪ ನೈಸಾಗಿ ಮಸಾಜ್ ಮಾಡ್ಕೊಂಡು ಮಲ್ಕೋರಿ. ನಿಮ್ಗೆ ಡೈಲಿ ಹೆಂಗೆ ಮಾಡಿದರೆ ಮುಖದ ಮೇಲೆ ಗುಳ್ಳಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಬಟ್ ನಾವು ಅದನ್ನು ಬಿಟ್ಟು ಏನೇನೋ ಕೆಮಿಕಲ್ ಇರೋವಂಥ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಕೋತೀವಿ. ಅಲ್ಲಿ ನಾನು ಸ್ವಲ್ಪ ಮಜ್ಜಿಗೆ ಕಡದ್ನೆಲ್ಲ, ಯಾಕಂದರೆ ಚಳಿಗಾಲ ಇರೋದ್ರಿಂದಾಗೆ ಭಾಳ ಕೋಲ್ಡ್ ಆಗಿರ್ತೈತಿ. ಸ್ವಲ್ಪ ಬಿಸಿನೀರು ಕಾಸ್ಕೊಳಕತ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್. ಇದರಲ್ಲಿ ಕಲರ್ಸ್ ಆಪ್ಷನ್ ಸಾಕಷ್ಟು ಸಿಗ್ತಾವೆ. ಹೋಲ್ಸೇಲು ಕೊಡ್ತೀವಿ, ರಿಟೇಲು ಕೊಡ್ತೀವಿ. ನಿಮ್ಗೆ 1 ಪೀಸ್ ಬೇಕಿದ್ರು ಕಳಿಸ್ತೀವಿ, 2 ಪೀಸ್ ಬೇಕಿದ್ರು ಕಳಿಸ್ತೀವಿ. ಇಷ್ಟೆಲ್ಲ ಆಪ್ಷನ್ ಇರುವಾಗ ವೀಕ್ಲಿ ನಾವು ಆಫರ್ ಪ್ರೈಸಲ್ಲಿ ಸೀರೆಗಳನ್ನ ಕಳಿಸ್ತಿರ್ತೇವೆ. ಸ್ಪೆಷಲ್ ಡಿಸ್ಕೌಂಟಲ್ಲಿ ಕೊಡ್ತಿರ್ತೀವಿ. ಮತ್ತೆ ತಡರಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡೋರು ಇದ್ರಂದ್ರೆ ನೀವು ಗ್ರೂಪಲ್ಲಿ ಆದರೂ ಜಾಯ್ನ್ ಆಗ್ಬೋದು. ಇದು ರೀಸೇಲರ್ ಸಪ್ರೇಟ್ ಗ್ರೂಪ್ ಐತಿ, ಅದಕ್ಕಾದ್ರೂ ಜಾಯ್ನ್ ಆದ್ರೆ ಅಂದರೆ ನಿಮ್ಗೆ ಇನ್ನೂ ಭಾಳ ಪೂರ್ತಿ ರೀಸನಬಲ್ ರೇಟಲ್ಲಿ ಕೊಡ್ತೀವಿ. ಪೂರ್ತಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಯಾಕಂತಂದ್ರೆ ನಾವು ರೆಡಿ ಮಾಡೋದ್ರಿಂದಾಗಿ ನಿಮ್ಗೆ ಬೆಸ್ಟ್ ರೀಸನಬಲ್ ರೇಟಲ್ಲಿ ಸೀರೆಗಳನ್ನ ಕಳಿಸ್ತೀವಿ. ಇಳಕಲ್ ಸೀರೆಯಲ್ಲಿ ಯಾವುದೇ ಸೀರೆ ಬೇಕಿದ್ರೂ ನಮ್ಮ ಹತ್ರ ಸಿಗ್ತಾವೆ. ನೀವು ಆರಾಮ್ಸೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು ಇವತ್ತೊಂದ ಶಾಕಿಂಗ್ ನ್ಯೂಸ್ನ ಹೇಳಾಕತ್ತೀನಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಇದರಲ್ಲಿ ಯಾವ ಕಲರ್ ಇಷ್ಟ ಆಗೈತೆ ನೋಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಇದು ಟೆಂಪಲ್ ಗಡ್ವಾಲ್ ಬಾರ್ಡರ್ ಅಂತ ಹೇಳ್ತಾರೆ, ಜೆರಿ ಚೆಕ್ಸ್. ನಮ್ದು USA ಕಸ್ಟಮರ್ ಒಬ್ಬರು ತೊಗೊಂಡಿದ್ರು ನೋಡಿರಿ. ಅದರಲ್ಲಿ ಕಲರ್ಸ್ ಬಂದಾವೆ. ಈಗ ಆ ಸೀರೆ ಸಿಂಗಲ್ ಕಲರ್ಲಂತೂ ಒಂದು 50 ಪೀಸಸ್ ನಾವು ಸೇಲ್ ಮಾಡೇವಿ. ಈಗ ಕಲರ್ಸ್ ಕೇಳಾಕತ್ತಿದ್ರಲ್ಲ, ಹಾಗಾಗಿ ನಿಮಗೋಸ್ಕರ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ವೇರ್ ಮಾಡಿ ಸೀರೆನ ತೋರಿಸ್ತಾರೆ, ಹೊಳ್ಳಿ ಅವನ್ನ ಫೋಲ್ಡಿಂಗ್ ಮಾಡಿ ಮಡಿಚಿ ಮತ್ತು ವಾಪಸ್ ನಿಮ್ಗೆ ಕೊಡ್ತಾರೆ. ಅಂಥವ್ರ ಹತ್ರ ತೊಗೋಬೇಕಾ ತೊಗೋಬಾರ್ದಂತೆ 1000 ಸಲ ಯೋಚನೆ ಮಾಡಿರಿ. ಯಾಕಂದ್ರೆ ಕಾಸ್ಟ್ಲಿ ಸೀರೆ ಇರ್ತಾವಲ್ಲ, ಎಲ್ಲ
ಸೀರೆನೂ ಅವ್ರು ಇಟ್ಕೊಳ್ಳಂಗಿಲ್ಲ. ಅದನ್ನ ಫೋಲ್ಡಿಂಗ್ ಮಾಡಿದ್ರಂದ್ರೆ ಸೇಮ್ ಹೊಸ ಸೀರೆನ ಕಾಣಿಸ್ತೈತಿ. ದೇವ್ರಿಗೆಲ್ಲ ಏರಿಸ್ತಿರ್ತೀರಿ, ಕೆಲವೊಂದು ಶುಭ ಸಮಾರಂಭಗಳಿಗೆಲ್ಲ ತೊಗೋತಿರ್ತೀರಿ. ಅಂಥವ್ರ ಹತ್ರ ತೊಗೋಬೇಕಾ ತೊಗೋಬಾರ್ದಂತ 1000 ಸಲ ಯೋಚನೆ ಮಾಡಿರಿ. ಹಂಗೆ ನಮ್ಮ ಫೇಜ್ನ ಫಾಲೋ ಮಾಡ್ಕೊರಿ. ನಾವು ತೋರಿಸ್ಬೇಕಾದ್ರೆ ಅಷ್ಟು ನೀಟಾಗಿ, ಯಾಕಂದ್ರೆ ಅದು ನಾವು ಉಟ್ಕೊಂಡಿರೋ ಸೀರೆನ ಕಳಿಸೋದ್ರಿಂದ ನಮಗೆ ಪಾಪ ಬರ್ತೈತಿ. ಬಟ್ ಕೆಲವ್ರಿಗೆ ಹೆಂಗಂತಂದ್ರೆ ದುಡ್ಡು ಬೇಕು, ದುಡ್ಡು ಮುಖ್ಯ, ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಬೇಕು. ಅದಕ್ಕೋಸ್ಕರ ಭಾಳಷ್ಟು ಜನ ನನಗೂ ಕೇಳ್ತೀರಿ, ನೀವು ವೇರ್ ಮಾಡಿ ತೋರಿಸ್ರಿ ಅಂತೇಳಿ. ನಿಮ್ಗೆ ಬೇಕಾಗಿರೋ ಸೀರೆನ ನೀವು ತೊಗೊಂಡ್ರೆ ಅಂದ್ರೆ ಖಂಡಿತ ನೀವು ಸುಂದರವಾಗಿ ಕಾಣಿಸ್ತೀರಿ. ಸಂಡೇನೂ ಮುಗೀತು, ಮಂಡೇನೂ ಮುಗೀತು, ಟ್ಯೂಸ್ಡೇ ಬಂದಾಯಿತು. ಏನು ಆಫರ್ ತಂದಾರಂತ ನೋಡಕತ್ತೀರಾ? ಸ್ಕ್ರೋಲ್ ಮಾಡಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ವಿಡಿಯೋ ಪೂರ್ತಿ ನೋಡಿರಿ. ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸಿಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಹೊಸ ಕಲೆಕ್ಷನ್ನ ಇನ್ನು ಮುಂದೆ ನಿಮಗಾಗಿ ಕಾದಿರ್ತಾವೆ. ಫೇಸ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳಷ್ಟು ಕಲೆಕ್ಷನ್ನ ಮಿಸ್ ಮಾಡ್ಕೋತೀರಿ. ಮತ್ತ್ಯಾಕೆ ತಡರಿ, ಈಗ ಫೇಸ್ನ ಫಾಲೋ ಮಾಡ್ಕೊರಿ. ಫಾಲೋ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಾನೀಗ ತೋರ್ಸಾಕತ್ತಿರೋದು ನಾನು ವೇರ್ ಮಾಡಿದ್ದೆ ಟೆಂಪಲ್ ಗಡ್ವಾಲ, ಬಟ್ ನಾನು ತೋರ್ಸಾಕತ್ತಿರೋ ಸೀರೆ ಟೆಂಪಲ್ ಬಾರ್ಡರ್ದು. ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ತಾಗದವೆ. ನಾನೀಗ ಏನು ತೋರ್ಸಾಕತ್ತಿಲ್ಲ, ಇದು ಬ್ಲೌಸ್ ಪಾರ್ಟ್ ಬರ್ತೈತಿ. ಬ್ಲೌಸ್ ಕಾಂಟ್ರಾಸ್ಟ್ ಎಲ್ಲ ಬರ್ತೈತಿ. ನಾನು ಏನು ವೇರ್ ಮಾಡೇನಿಲ್ಲ. ಈ ಸೀರೆ ತೊಗೊಂಡು 4 ವರ್ಷ ಆಯ್ತು. ಒಂದು 7-8 ಸಲ ನಾನು ವೇರ್ ಮಾಡೀನಿ, ಮತ್ತು ಅಷ್ಟೇ ಸಲ ವಾಶ್ ಮಾಡೀನಿ. ನಾನು ಒಂದು ಸಲ ವೇರ್ ಮಾಡಿದ್ನಿ ಅಂದ್ರೆ ನೀರಾಗಿ ಹಾಕಿ ತೆಗೆದು ಬಿಡ್ತೇನೆ, ಯಾಕಂದ್ರೆ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗ್ತಿರ್ತೀವಲ್ಲ. ಹಾಗಾಗಿ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಕೈತೆ ನೋಡಿರಿ, ಆ ಕಲರ್ನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಒಂದಕ್ಕಿಂತ ಒಂದು ಕಲರ್ ಮಸ್ತ್ ಅದಾವ. ನಮ್ಮ ಫೇಸ್ನ ಫಾಲೋ ಮಾಡ್ಕೊಳ್ಳೋದ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಲೈಕ್ ಮಾಡಿ. ಕೆಲವ್ರಿಗೆ ಭಾಳಷ್ಟು ಅನುಮಾನ ಇತ್ತಲ್ಲ, ಇವರ ಸೀರೆ ಎಲ್ಲಿಂದ ತರ್ತಾರಂಥೇಳಿ. ಬರ್ರಿ ಇವತ್ತು ಮಗ್ಗದ ವಿಡಿಯೋನ ನೋಡ್ಕೊಂಬರೋಣ ಅಂತ. ಸೀರೆ ಹೆಂಗೆ ರೆಡಿ ಅಕ್ಕವಂಥೇಳಿ ನಿಮಗಿಲ್ಲೇ ವಿಡಿಯೋ ಮೂಲಕನ ತೋರ್ಸಾಕತ್ತೀನಿ. ಭಾಳಷ್ಟು ಜನರಿಗೆ ಗೊಂದಲ ಇರ್ತೈತಿ, ಇವರ ಸೀರೆನ ಕಳಿಸ್ತಾರೆ ಏನಿಲ್ಲಪ್ಪ, ಅಮೌಂಟ್ ಹಾಕಿಸ್ಕೊಂಡು ಹಂಗೆ ಇರ್ತಾರಲ್ಲ ಅಂಥೇಳಿ. ಹಂಗೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂತಂದ್ರೆ ಡೈರೆಕ್ಟ್ ನಾವು ಎಲ್ಲಿಂದ ತರ್ತೀವಿ ಹೇಳ್ರಿ, ಮಗ್ಗದಿಂದ ರೆಡಿ ಆಗೋಂಥ ಸೀರೆಗಳನ್ನ ನಿಮ್ಗೆ ಕಳಿಸ್ತೀವಿ. ಮತ್ತು ಯಾವುದು ಸ್ಟಾಕ್ ಅಂತ ಯಾವುದು ಇರೋಂಗಿಲ್ಲ. ಹಿಂಗೆ ರೆಡಿ ಇಕ್ಕಿರ್ದ ಹಿಂಗೆ ಕಸ್ಟಮರ್ಗೆ ಕಳಿಸ್ತಿರ್ತೀವಿ ನಾವು. ನಿಮ್ಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರು ನಾವು ಕಳಿಸ್ತೀವಿ. ಕ್ವಾಲಿಟಿಯಲ್ಲಂತರೂ ಏನು ಕಾಂಪ್ರಮೈಸ್ ಆಗುವಂಥ ಮಾತಾ ಇಲ್ಲ. ಯಾಕಂತಂದ್ರೆ ಫಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿನ ನಾವು ಕಳಿಸೋದು. ರೀಸೆಲ್ಲರ್ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ. ನಿಮ್ಗೆ ಯಾರಿಗೆ ಎಷ್ಟು ಪೀಸ್ ಬೇಕು ನೋಡ್ರಿ ಅಷ್ಟು ಕಳಿಸ್ತೀವಿ. ಸಿಂಗಲ್ಲು ಕಳಿಸ್ತೀವಿ, ಮತ್ತು ಬಲ್ಕಲ್ಲೂ ಕಳಿಸ್ತೀವಿ. 10-15 ಒಂದೇ ಕಲರಲ್ಲಿ ಬೇಕಿದ್ರು ಕಳಿಸ್ತೀವಿ. ಯೂನಿಫಾರ್ಮ್ ಬೇಕಿದ್ರು ಕಳಿಸ್ತೀವಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಫೇಸ್ನ ಶೇರ್ ಮಾಡಿರಿ, ಫಾಲೋ